ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಜೆ ಪಿ ನಗರ ಮೈಸೂರಲ್ಲಿದ್ದೀವಿ. ಇಲ್ಲೊಂದು ನಿಮಗೊಂದು ರೆಂಟ್ ಅರ್ನಿಂಗ್ ಮನೆ ಅಂದರೆ ಸಪ್ರೇಟ್ ಫ್ಲೋರ್ ಮನೆ ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ ಬರುತ್ತೆ, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ. ಬಾಡಿಗೆ ಕೊಡಲಿಕ್ಕೆ ಅನುಕೂಲವಾಗಿರುವಂತಹ ಹೊಸ ಮನೆ ಸೇಲ್ಗಿದೆ. ಇದು 30-40 ಕಟ್ಟಿದ್ದಾರೆ. ಹಾಗೂ ಮುಡ ಅಲಾಟೆಡ್ ಸೈಟ್, ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ನಾರ್ತ್ ಫೇಸಿಂಗಿಗೆ ಡೋರ್ಗಳನ್ನ ಇಟ್ಟಿದ್ದಾರೆ. ಇದು ಬಾಡಿಗೆ ಬರುವಂತಹ ಮನೆ. 1 ಫ್ಲೋರ್ ನೀವು ಇತ್ಕೊಂಡು ಇನ್ನೊಂದು ಫ್ಲೋರ್ ಬಾಡಿಗೆ ಕೊಡ್ಬೋದು, ಅಥವಾ 2 ಫ್ಲೋರ್ ಬಾಡಿಗೆ ಕೊಡ್ಬೋದು. ಒಂದು 30,000 to 35,000 ರೆಂಟ್ ಬರುವಂತಹ ಪ್ರಾಪರ್ಟಿ ಸೇಲ್ಗಿದೆ. ಇದು ಜೆ ಪಿ ನಗರ ಮೈಸೂರಲ್ಲಿ ಬರುತ್ತೆ. ಇದು ರಿಂಗ್ ರೋಡ್ ಒಳಗಡೆ ಬರುವಂತಹ ಪ್ರಾಪರ್ಟಿ. ಹತ್ರ ಲೊಕೇಶನ್ ಅಂದರೆ ಜೆ ಪಿ ನಗರ ಲಾಸ್ಟ್ ಬಸ್ ಸ್ಟಾಪ್ ಅಥವಾ ನ್ಯೂ ಕಾಮಾಕ್ಷಿ ಹಾಸ್ಪಿಟಲ್ ಅಥವಾ ಗುಬ್ಳಿ ಮರ. ಇಲ್ಲಿಂದ ಒಂದು 200 to 300 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಬರುವಂತಹ ಹೊಸ ಮನೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಕಾವೇರಿ ವಾಟರ್ ಬರುತ್ತೆ, ಟಾರ್ ರೋಡ್ ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ಡ್ರೈನೇಜ್ ಫೆಸಿಲಿಟಿ ಆಗಿದೆ ಮತ್ತು ಕಸ ವಿಲೇವಾರಿ ಮಾಡುವ ವ್ಯವಸ್ಥೆನೂ ಇದೆ. ಇಲ್ಲಿ ನಾನು ಹೇಳ್ದಂಗೆ ಇದು ರೆಂಟ್ ಅರ್ನಿಂಗ್ ಮನೆ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಲಿವಿಂಗ್ ಏರಿಯಾ ನೋಡಿದ್ರಿ, ಪಾರ್ಕಿಂಗ್ ಏರಿಯಾ ನೋಡಿದ್ರಿ. ಈಗ ದೇವ್ರ ಮನೆ ಕಂಪ್ಲೀಟ್ ರೆಡಿ ಟು ಮೂವ್ ಇನ್. ಟೀಕು ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರಾನೈಟ್ ಫ್ಲೋರಿಂಗ್, TV cabinet, wardrobes, false ceiling, modular kitchen with fan, ಚಿಮ್ನಿ, ಮೂಲಭೂತ ಸೌಕರ್ಯಗಳಾದ ಎಲ್ಲ ಇರುವಂತಹ ಮನೆ ಸೇಲ್ಗಿದೆ. ಇದು ಜೆ ಪಿ ನಗರ ರಿಂಗ್ ರೋಡ್ ಒಳಗೆ ಬರುವಂತಹ ಪ್ರಾಪರ್ಟಿ. ಎಲ್ಲ ಕಾರ್ಪೊರೇಷನ್ ಲಿಮಿಟ್ಸಿಗೆ ಸೇರಿದೆ ಇದೆಲ್ಲ. ಸೊ ಎಲ್ ಶೇಪಲ್ಲಿ ನಿಮಗೆ ಕಿಚನ್ ಕೊಟ್ಟಿದ್ದಾರೆ ಹಾಗೂ ಚಿಮ್ನಿ ಸಹಿತ ಅಳವಡಿಸಿದ್ದಾರೆ. ವೆಂಟಿಲೇಷನ್ಗೆ ಒಳ್ಳೆ ಗಾಳಿ ಇದೆ, ಅಂದರೆ ವಿಂಡೋಸ್ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಇದು 2ನೇ ಬೆಡ್ರೂಮ್. ಇದಕ್ಕೂ ಸೈಜ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಇದಕ್ಕೆ ಆದಂಥ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇದೆ. ಎಲ್ಲ ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದ್ದಾರೆ. ಸೊ ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ. ಇಲ್ಲೊಂದು ನಿಮಗೊಂದು ಇಂಡಿಯನ್ ಕ್ಲಾಸೆಟ್ ಟಾಯ್ಲೆಟ್ ಮಾಡಿದ್ದಾರೆ. ಪ್ಲಸ್ ನಿಮಗೆ ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ. ಇಲ್ಲಿ ವಾಷಿಂಗ್ ಮೆಷಿನ್ ಪಾಯಿಂಟ್ ಇದೆ, ಪ್ಲಸ್ ಬಟ್ಟೆ ವಾಶ್ ಮಾಡ್ಕೊಳ್ಳಿಕ್ಕೆ ಸ್ಥಳಾವಕಾಶ ಇದೆ. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ನ ಅಳವಡಿಸಿದ್ದಾರೆ. ಯಾರೂ ಸಹಿತ ಆಚೆ ಔಟ್ಸೈಡರ್ಸು ಬರದಿರೋ ಹಾಗೆ ಸೇಫ್ಟಿ ಗ್ರಿಲ್ಸ್ನ ಅಳವಡಿಸಿದ್ದಾರೆ. ಸೊ ಏನು ನೋಡಿದ್ರಿ ನೀವು, ಗ್ರೌಂಡ್ ಫ್ಲೋರಲ್ಲಿರುವಂತಹ 2 ಬೆಡ್ರೂಮ್ ಮನೆ. ಸೊ ನಾವು ಇಲ್ಲಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಹಿತ ನಿಮಗೆ ಮೋಟ್ರ್ ಕೊಟ್ಟಿದ್ದಾರೆ. ಎರಡಕ್ಕೂ ಸಪ್ರೇಟ್ ಓವರ್ ಹೆಡ್ ಟ್ಯಾಂಕ್ಸ್ ಇದೆ, ಪ್ಲಸ್ ಸಪ್ರೇಟ್ ಮೋಟ್ರ್ ಇದೆ, ಸಪ್ರೇಟ್ ಮೀಟ್ರ್ ಸಹಿತನೂ ಇದೆ. ಸೊ ಬಾಡಿಗೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ಲಿದ್ದೀವಿ. ಇದಕ್ಕೆ ನೀವು ನೋಡ್ಬೋದು ಈಸ್ಟ್ ಫೇಸಿಂಗ್ ಬಾಗಿಲು ಕೊಟ್ಟಿದ್ದಾರೆ. ಒಂದು ಸ್ಮಾಲ್ ಬಾಲ್ಕನಿ ಏರಿಯಾ ಸಹಿತನೂ ಇದೆ. ಇದು ಆಲ್ಮೋಸ್ಟ್ ರೆಪ್ಲಿಕಾ ಅಂತ ಹೇಳ್ಬೋದು. ಅಂದರೆ ಕೆಳಗಡೆ ಯಾವ ರೀತಿ 2 ಬೆಡ್ರೂಮ್ ಇದೆ ಅದೇ ರೀತಿ ಇಲ್ಲೂ ಸಹಿತ 2 ಬೆಡ್ರೂಮ್ ಮನೆ. ಭಾಳ ವಿಶಾಲವಾಗಿದೆ. ಲಿವಿಂಗ್ ಏರಿಯಾ ಒಂದು 6 to 8 ಸೀಟರ್ ಸೋಫಾ ಸೆಟ್ ಹಾಕೋಷ್ಟು ಸ್ಥಳಾವಕಾಶ ಇದೆ. ಇದು ರೆಡಿ ಟು ಮೂವ್ ಇನ್ ಮನೆ. ನಾಳೆನೇ ಗೃಹ ಪ್ರವೇಶ ಮಾಡಿ ಬಾಡಿಗೆ ಕೊಡುವಂಥ ಮನೆ ಇದು. ಇದು ಸಿಟಿ ಸೆಂಟ್ರಿಂದ ಒಂದು 5 to 6 ಕಿಲೋಮೀಟರ್ಸ್ ಆಗುತ್ತೆ. ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಮೈಸೂರು ಪ್ಯಾಲೇಸ್ ಇರ್ಬೋದು, ಅಥವಾ ದೇವರಾಜ ಅರಸ್ ರೋಡ್ ಇರ್ಬೋದು. ಸೊ ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಇರುವಂತಹ ಜೆ ಪಿ ನಗರ ಮುಡ ಅಲಾಟೆಡ್ ಸೈಟ್ ಇದು. ಅಂದರೆ ಸರ್ಕಾರದವರೇ ಮಾಡಿರುವಂತಹ ಲೇಔಟ್ನಲ್ಲಿ ಈ ಮನೆನ ಕಟ್ಟಿರೋದು. ಸೊ ಇಲ್ಲಿ ನಿಮಗೆ ಟೆಂಟೇಟಿವ್ ಆಗಿ ಬಾಡಿಗೆ ಕೊಟ್ಟರೆ ಒಂದು ಫ್ಲೋರ್ ಒಂದು 15,000 to 20,000 ಅಪ್ರಾಕ್ಸಿಮೇಟ್ ರೆಂಟ್ ಬರ್ಬೋದು. ಒಂದು ಟೆಂಟೇಟಿವ್ ಅಂದರೆ ಒಂದು 35,000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು 2 ಫ್ಲೋರಿಂದನೂ. ಸೊ ಇದು ಏನು ಗ್ರೌಂಡ್ ಫ್ಲೋರಲ್ಲಿ ನೋಡಿರಿ ಅದೇ ರೀತಿ
ಇರುವಂತಹ 2 ಬೆಡ್ರೂಮ್ ಮನೆ. ಸೊ ಇದಕ್ಕೂ ಸಹಿತ ಚಿಮ್ನಿ ಅಳವಡಿಸಿದ್ದಾರೆ. ಡೈನಿಂಗ್ ಟೇಬಲ್ ಇಟ್ಕೊಳ್ಳೋಷ್ಟು ಜಾಗ ಇದೆ, ಪ್ಲಸ್ ಯುಟಿಲಿಟಿ ಏರಿಯಾ ಇದೆ, ಪ್ಲಸ್ ಕಾಮನ್ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ಬಾಡಿಗೆ ಕೊಡಲಿಕ್ಕೆ ಎಲ್ಲ ಸೂಕ್ತವಾದ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನೀವು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಸಹಿತನೂ ಕಟ್ಕೊಳ್ಳೋಷ್ಟು ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಕಟ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ನಿಮಗೆ ಇಲ್ಲಿ ಗ್ರಾಸರೀಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಹಾಲು, ಎಲ್ಲನೂ ಮೆಡಿಸಿನ್ಸ್ ಇರ್ಬೋದು, ಎಲ್ಲ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಎಲ್ಲ ಸಿಗುವಂತಹ ಮನೆ ಲೊಕೇಶನ್ ಇದು. ಇದು JP ನಗರ ಮೈಸೂರು ರಿಂಗ್ ರೋಡ್ ಒಳಗಡೆ ಬರುವಂತಹ ಪ್ರಾಪರ್ಟಿ. ಇದರ ಬೆಲೆ ಮತ್ತು ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಇಲ್ಲೊಂದು ಇಂಡಿಯನ್ ಕ್ಲಾಸೆಟ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಇದರ ಬೆಲೆ ಮತ್ತು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.